ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಪದೇ ಪದೇ ಹೆಚ್ಚಾಗ್ತಾನೆ ಇದೆ. ಈ ಒಂದು ಯುದ್ಧದ ಬಿಸಿ ಏನಿದೆ ಹಲವು ಉದ್ಯಮಗಳ ಮೇಲೆ ಹೊಡೆತವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಗ್ಯಾಸ್ನ ಸರಬರಾಜಿನಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದಿಂದ ಹೋಟೆಲ್ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ. ಅದರಲ್ಲೂ ಕೂಡ ಈಗ ಕಳೆದೆರಡು ಮೂರು ದಿನಗಳಿಂದನೂ ಕೂಡ ಸಂಕಷ್ಟ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಈಗ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಾರಾಯಣಗೌಡರು ಇದ್ದಾರೆ. ಸರ್, ಇವತ್ತು ಮೈಸೂರಿನ ಪರಿಸ್ಥಿತಿ, ನಿಮ್ಮ ಹೋಟೆಲ್ಗಳ ಸ್ಥಿತಿ ಹೇಗಿದೆ ಸರ್? ಇವತ್ತು ಸಂಪೂರ್ಣವಾಗಿ HPCL, IOCL, BPCL ಎಲ್ಲ ಸಂಪೂರ್ಣವಾಗಿ ಕಮರ್ಷಿಯಲ್ ಗ್ಯಾಸ್ ಕೊಡೋದನ್ನು ನಿಲ್ಲಿಸಿರೋದ್ರಿಂದ ಅದು ಯಾವಾಗ ಬಗೆಹರಿಯುತ್ತೆ ಅಂತ ಗೊತ್ತಿಲ್ಲ. ಆ ಬಗೆಹರಿದ ಮೇಲೆ ಹೋಟ್ಲುದ್ಯಮ ಯಥಾಸ್ಥಿತಿಗೆ ಬರಬಹುದು. ಮುಂದೆ ಇವತ್ತೆಲ್ಲ ನಾಳೆ ಬಗೆಹರಿಬಹುದು ಅಂತ ನಾವು ಆಶಾಭಾವನೆ ಹೊಂದಿದ್ದೀವಿ. ಸೊ ಇದು ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಭಾಳಷ್ಟು ತೊಂದರೆ ಆಗುವ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ. 2 ದಿನದಿಂದ ಈ ಒಂದು ಗ್ಯಾಸ್ಗಳು ಕಡಿಮೆ ಆದರೆ ನಾವು ಹೋಟೆಲ್ಗಳನ್ನ ಮುಚ್ಚಿಬಿಡ್ತೀವಿ ಸಾಕಷ್ಟು ಜನ ಹೋಟೆಲ್ ಮಾಲೀಕರುಗಳು ಹೇಳ್ತಾ ಇದ್ರು. ಸೊ ಇವತ್ತಿಂದ ನಿಲ್ಸೇ ಬಿಟ್ಟಿದ್ದಾರೆ ಗ್ಯಾಸ್ಗಳನ್ನ ಕೊಡುವಂಥದ್ದನ್ನ. ಏನು ಮಾಡ್ತಾರೆ? ಐಷಾರಾಮಿ ಹೋಟ್ಲುಗಳು ಮೈಸೂರು ನಗರದ ಒಂದು 25 ಇದ್ದಾವೆ. ಅವ್ರೇನಾಗಿದೆ, ಇಂಡಸ್ ಸ್ಟವ್ ಬೇರೆ ಬೇರೆ ವಿಧದಲ್ಲಿ ಸಣ್ಣ ಪುಟ್ಟ ಮಾಡಿಕೊಂಡು ಎಲ್ಲ ಪದಾರ್ಥಗಳು ಮಾಡಲಿ ಸಣ್ಣ ಪುಟ್ಟ ಉತ್ಪಾದನೆ ಮಾಡಿ ಮಾರ್ತಾ ಇದ್ದಾರೆ. ಮತ್ತು ಮಿಡ್ಲ್ ಕ್ಲಾಸ್ ಹೋಟ್ಲು ಹೆಚ್ಚು ಕಡಿಮೆ ಒಂದು 708 ವೆಜ್ಜು, ನಾನ್ ವೆಜ್ಜು, ಫಾಸ್ಟ್ ಫುಡ್ಡು, ವೆಜ್ ರೆಸ್ಟೋರೆಂಟು ಈ ಥರ ಎಲ್ಲ ಒಂದು 708 ಇದ್ದಾವೆ. ಮತ್ತು ಬೇಕರಿ, ಸ್ವೀಟ್ಸು, ಫಾಸ್ಟ್ ಫುಡ್ಡು, ರೆಸ್ಟೋರೆಂಟ್ ಈ ಥರ ಲೋಯರ್ ಕ್ಲಾಸು ಇವೆಲ್ಲ ಒಂದಷ್ಟು ಇದ್ದಾವೆ. ಇವೆಲ್ಲವೂ ಕೂಡ ಸಣ್ಣ ಪುಟ್ಟ ಕೆಫೆಗಳು, ಕಾಫಿ ಡೇಗಳು ಇವೆಲ್ಲ ಕೂಡ ಗ್ಯಾಸೇ ಅವಲಂಬಿಸಿರುವಂಥವೆಲ್ಲ ಕ್ಲೋಸ್ ಆಗಿದ್ದಾವೆ. ಆ ಥರ ಕ್ಲೋಸ್ ಆಗಿರೋ ಸುಮಾರು ಮೈಸೂರಲ್ಲಿ ಎಲ್ಲ ಕಡೆ ಎಕ್ಸ್ಟೆನ್ಷನಲ್ಲಿ ಹಿಂದುಳಿದು ಎಲ್ಲವೂ ಕಡೆ ನೋಡಿದ್ರೆ ಈಗಾಗಲೇ ಮುಚ್ಚಿದ ನಿನ್ನೆವರೆಗೂ 50% ಸಮಸ್ಯೆ ಇತ್ತು. ಇವತ್ತು 100% ಸಮಸ್ಯೆ ಇದೆ. ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಮುಚ್ಚೋ ಸ್ಥಿತಿ ಏನು ಇವತ್ತಿಗೆ ಕಾಣಿಸ್ತಾ ಇದೆ. ಮುಚ್ಚಬಹುದು ಅಥವಾ ಇದ್ದಿದ್ರಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡ್ಬೋದು. ಸಂಪೂರ್ಣವಾಗಿ ಯಥಾಸ್ಥಿತಿ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಪರ್ಯಾಯ ಮಾರ್ಗಗಳು ಅಂದರೆ ಹೇಗೆ? ಅಂದರೆ ಗ್ರಾಹಕರನ್ನಂತೂ ಇಟ್ಕೊಳ್ಳೇಬೇಕು, ನೀವು ಉದ್ಯಮನೂ ಕೂಡ ಮುಚ್ಚೋಕ್ಕಾಗಲ್ಲ. ಪರ್ಯಾಯ ಮಾರ್ಗ ಅಂದರೆ ಯಾವ ಥರದ? ಪರ್ಯಾಯ ಮಾರ್ಗ ಅಂತಂದರೆ ಕರೆಂಟಿಂದ ಇಂಡಕ್ಷನ್ ಸ್ಟವ್ ಬಳಸಿ ಒಂದು ತಯಾರಿಕೆ ಮಾಡುವಂಥದ್ದು, ಸೌದೆ ಬಳಸಿ ನಮ್ಮ ಊಟೋಪಚಾರ ತಯಾರು ಮಾಡಿ ಇಟ್ಕೊಂಡು ಮಾರುವಂಥದ್ದು, ಒಟ್ಟು ಮತ್ತು ಇದ್ದಲು ಬ್ರಿಕೇಡ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅದು ಇದರಿಂದ ಬಳಸಿ ಅದಕ್ಕೆ ಆದ ಸಪ್ರೇಟ್ ಒಲೆಗಳಿದ್ದಾವೆ. ಆ ಒಲೆಗಳನ್ನ ತಯಾರು ಮಾಡಿ ಇಟ್ಕೊಂಡು ಅದನ್ನು ನಾವು ಪ್ರಿಪೇರ್ ಮಾಡಿ ಮಾರುವಂಥ ಕೆಲಸ ಮಾಡ್ಬೋದು. ಆದರೆ ಖರ್ಚು ಜಾಸ್ತಿ, ಮತ್ತಷ್ಟು ಖರ್ಚು ಜಾಸ್ತಿ. ಏನಂತಂದರೆ ಈ ಚೈನೀಸು, ನಾರ್ದು, ಕಾಫಿ ಟೀ ಅದರಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಎಲ್ಲವೂ ಮಾಡಿದ್ರೆ 30-40% ಆಹಾರ ಸಮಸ್ಯೆ ಆಗದಿದ್ದಂಗೆ ಆಹಾರ ಸರಬರಾಜು ಸಾರ್ವಜನಿಕರಿಗೆ ಕೊಡ್ಬೋದು. ಓಕೆ, ಈಗ ಪ್ರತಿನಿತ್ಯ ಸುಮಾರು ಎಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳು ಇಡೀ ಹೋಟೆಲ್ಗಳಿಗೆ ಬೇಕಾಗ್ತಾ ಇತ್ತು? ಯಾಕಂದರೆ ಮಾಲೀಕ ಸಂಘದ ಅಧ್ಯಕ್ಷರಾಗಿ ಈಗ ಅದು ಸಂಪೂರ್ಣವಾಗಿ ನಿಂತೇ ಹೋಗ್ತಾ ಇದೆಯಾ ಏನು ಅಂತ? ಮೈಸೂರಲ್ಲಿ ಸುಮಾರು ಒಂದು 20 ಜನಕ್ಕಿಂತ ಜಾಸ್ತಿ BPCL, HPCL, IOCL ಡಿಸ್ಟ್ರಿಬ್ಯೂಟರ್ಗಳು ಇದ್ದಾರೆ. 20ಕ್ಕಿಂತ ಜಾಸ್ತಿ ಇದೆ. ಅವರು ಎಲ್ಲರದ್ದು ಸೇರಿಸಿ ಕಮರ್ಷಿಯಲ್ಲು ಒಂದು ದಿನಕ್ಕೆ 4,500 ಸಿಲಿಂಡರ್ಗಳು ಕಮರ್ಷಿಯಲ್ ಖಾಲಿ ಆಗುತ್ತೆ. ಕಮರ್ಷಿಯಲ್ ಸಿಲಿಂಡರ್ಗಳು. ಆಮೇಲೆ ರೆಸಿಡೆನ್ಷಿಯಲ್ ಡೊಮೆಸ್ಟಿಕ್ ಸಿಲಿಂಡರ್ಗಳು 20,000ಕ್ಕಿಂತ ಜಾಸ್ತಿ ಬೇಕಾಗಿದೆ ಮೈಸೂರು ನಗರ ಮತ್ತು ಜಿಲ್ಲೆಯಾದ್ಯಂತ. ಇವೆಲ್ಲರೂ ಕೂಡ ಸರಿತೂಗಿಸ್ಬೇಕು ಅಂತಂದರೆ ಅದು ಸರಿತೂಗಿಸೋಕ್ಕೆ ಸರ್ಕಾರದಿಂದ ಆಗ್ತಾಯಿಲ್ಲ. ಸರ್ಕಾರ ಈಗಾಗಲೇ ಗೃಹ ಬಳಕೆ ಸಿಲಿಂಡರ್ಗಳು ಮಾತ್ರ ನೀಡಿ ವಾಣಿಜ್ಯ ಸಿಲಿಂಡರ್ ತಾತ್ಕಾಲಿಕವಾಗಿ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿರೋದ್ರಿಂದ ರೀಫಿಲ್ಲಿಂಗ್ ಪ್ಲಾಂಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಸಮಸ್ಯೆ ಉದ್ಭವ ಆಗಿದೆ. ಹೋಟೆಲ್ ನಿಮ್ಮ ಮಾಲೀಕರುಗಳಿಗೆಲ್ಲ ಏನು ಹೇಳ್ತೀರಿ ಸರ್? ಯಾವ ಥರ ಇದು ಮಾಡ್ಕೋಬೇಕು ಅಂತ ಹೇಳಿ? ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಳಿ, ಹೆದರ್ಕೋಬೇಡಿ. ಈಗಿನ ಜನ್ರೇಷನ್ ಏನೇ ಅವ್ರಿಗೆ ಹಳೆ ವ್ಯವಸ್ಥೆಗಳು ಗೊತ್ತಿರೋದಿಲ್ಲ. ಈಗ ಯಂಗ್ಸ್ಟರ್ಸು ಸುಮಾರು ಜನ ಬಂದಿದ್ದಾರೆ. 25-40 ವರ್ಷದವರು ಯಂಗ್ಸ್ಟರ್ಸ್ ಇಲ್ಲ. ಅವ್ರಿಗೆ ಇದ್ರ ಬಗ್ಗೆ, ಉದ್ಯಮದ ಬಗ್ಗೆ ಹಾಲು ಹೆಂಗೆ ಸಿಗುತ್ತೆ ಅಂತ, ಹಾಲು ಪ್ಯಾಕೆಟ್ ಹಾಲು ಡೈರಿಯಿಂದ ಬರುತ್ತೆ, ನಾವು ಬಳಕೆ ಮಾಡ್ತೀವಿ. ಹಾಲು ಯಾವ ಥರ ಉತ್ಪನ್ನ ಯಾವ ಥರ ಸಿಗುತ್ತೆ, ಪ್ಯಾಕೆಟಿಂಗ್ ಹೆಂಗಾಗುತ್ತೆ, ಈ ಸಿಸ್ಟಮ್ ಗೊತ್ತಿರಲ್ಲ. ಅದೇ ಥರ ಗ್ಯಾಸ್ ಹೆಂಗೆ ಬರುತ್ತೆ, ಗ್ಯಾಸ್ ಇಲ್ಲದಿದ್ದರೆ ಪರ್ಯಾಯ ವ್ಯವಸ್ಥೆ ಏನು, ಇದು ಗೊತ್ತಿರೋದಿಲ್ಲ. ಈಗ ಉದಾಹರಣೆಗೆ 60 ವರ್ಷದಿಂದ ಕರೆಂಟೇ ಇರಲಿಲ್ಲ. ಕರೆಂಟ್ ಇಲ್ಲದಿದ್ದಾಗ ಹೋಟ್ಲುದ್ಯಮ ನಡೀತಾ ಇತ್ತು. ಹೆಂಗೆ ನಡೀತಾ ಇತ್ತು? ಬಾವಿಯಲ್ಲಿ ನೀರು ಸೇರ್ತಾ ಇದ್ರು ನೀರಿಗೆ. ಆಮೇಲೆ ಕರೆಂಟ್ಗೆ ಎಲ್ಲ ಕಲ್ಲಲ್ಲಿ ದೊಡ್ಡ ಕಲ್ಲುಗಳು ರುಬ್ಗುಂಡುಗಳು ಮಾಡ್ಕೊಂಡು ರುಬ್ತಾ ಇದ್ರು. ಆ ವ್ಯವಸ್ಥೆ ಮಾಡ್ಕೊಂಡು ಹೋಟ್ಲುದ್ಯಮ ಅವತ್ತು ನಡೀತಾ ಇತ್ತು. ಅವತ್ತಿಂದು ಇನ್ನು ಈಗಿನ ಜನ್ರೇಷನ್ ಗೊತ್ತಿಲ್ಲ. ನಾವು ಹಳೇದಕ್ಕೆ ಹೋಗಿ ಪುನಃ ಅಂತ ನಾವು ನಾಟಿ ಸ್ಟೈಲ್ಗೆ ಹೋಗಿ ಅಂತ ನಾವು ಹೇಳ್ತಾ ಇದ್ದೀವಿ. 40 ವರ್ಷ ಹಿಂದೆ ಫಸ್ಟ್ ಗ್ಯಾಸ್ಗೆ ಹೋಗಿ, 60 ವರ್ಷದಿಂದ ಕರೆಂಟು ಇಲ್ಲ ಅಂದರೆ ಅದನ್ನು ಬದುಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಬಂದವ್ರಿಗೆಲ್ಲ ನೀತಿ ಪಾಠ ಹೇಳ್ತಾ ಇದ್ದೀವಿ, ಅವ್ರಿಗೆಲ್ಲ ಧೈರ್ಯ ಕೊಡ್ತಾ ಇದ್ದೀವಿ. ಅದಕ್ಕೆ ಹೇಳಬೇಡಿ ನೀವು ನೀವು ಹತಾಶರಾಗಬೇಡಿ ಅಂತ ಹೇಳ್ಬಿಟ್ಟು ನಾವು ಹೇಳಿ ಅವರಿಗೆ ಒಂದು ದಾರಿಗೆ ತರ್ತಾ ಇದ್ದೀವಿ. ಧನ್ಯವಾದಗಳು. ಸೊ ಇದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೋದಿ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.